ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ನಾಯಕರಿಗೆ ಅಂಬೇಡ್ಕರ್ ಕುರಿತು ಮಾತನಾಡುವ ನೈತಿಕತೆ ಇಲ್ಲ, ಉಮೇಶ್ ಜಾಧವ್ ಹೇಳಿಕೆ. ವಿದ್ಯುತ್ ಸ್ಪರ್ಶಿಸಿ ಮಹಿಳೆಗೆ ಗಾಯ, ಪರಿಹಾರ ನೀಡುವಂತೆ ಒತ್ತಾಯ. ಜನವರಿ 1ರಂದು ದಲಿತ ಸ್ವಾಭಿಮಾನ ಜಾಗೃತಿ ಸಮಾವೇಶ, ಡಿಜಿ ಸಾಗರ್ ಸುದ್ದಿಗೋಷ್ಠಿ. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಗೌರವಧನ ನೀಡುವಂತೆ ವಿಜಿ ದೇಸಾಯಿ ಒತ್ತಾಯ. ಇದೀಗ ವಾರ್ತೆಗಳ ವಿವರ. ಯಾವ ಕಾಂಗ್ರೆಸ್ ಪಕ್ಷ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರನ್ನ ನಿರಂತರವಾಗಿ ಅಗೌರವ, ಅವಮಾನ ಮಾಡಿದೆಯೋ ಅದೇ ಕಾಂಗ್ರೆಸ್ ಪಕ್ಷ ಈಗ ಅವರ ಹೆಸರಿನ ಮೇಲೆ ರಾಜಕೀಯ ಮಾಡುತ್ತಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಆರೋಪಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಂಬೇಡ್ಕರ್ ವಿರೋಧಿಯಾಗಿತ್ತು. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಮಂತ್ರಿಮಂಡಲಕ್ಕೆ ರಾಜೀನಾಮೆ ನೀಡಿದಾಗ ಅವರಿಗೆ ಸದನದಲ್ಲಿ ಮಾತನಾಡುವ ಅವಕಾಶ ನೀಡಲಾಗುತ್ತದೆ. ಆದರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಾಜೀನಾಮೆ ನೀಡಿದಾಗ ಅವರಿಗೆ ಸದನವನ್ನುದ್ದೇಶಿಸಿ ಮಾತನಾಡಲು ಅವಕಾಶ ನೀಡಿರಲಿಲ್ಲ. ತಮ್ಮ ರಾಜೀನಾಮೆ ಪತ್ರದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ನಡೆಯನ್ನ ಕಟುವಾಗಿ ಟೀಕಿಸಿದ್ದಾರೆ. ಭಾರತದಲ್ಲಿನ ಪರಿಶಿಷ್ಟ ಜಾತಿಯ ಜನರ ಹೀನ ಪರಿಸ್ಥಿತಿಗೆ ಸಮಾನಾಂತರವಾದ ಹೀನ ಪರಿಸ್ಥಿತಿ ಈ ದೇಶದಲ್ಲಿ ಬೇರೆ ಯಾವ ಜನರದ್ದು ಇರಲು ಸಾಧ್ಯವಿಲ್ಲ. ಎಷ್ಟಾದರೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಏಕೆ ಪರಿಹಾರ ನೀಡಲಾಗುತ್ತಿಲ್ಲ? ಈ ಸರ್ಕಾರ ಮುಸ್ಲಿಮರನ್ನು ರಕ್ಷಿಸುವುದರಲ್ಲಿ ತೋರುತ್ತಿರುವ ಕಾಳಜಿಯನ್ನ ಒಮ್ಮೆ ನೋಡಿ. ಮುಸ್ಲಿಮರನ್ನು ರಕ್ಷಿಸುವುದರಲ್ಲಿ ಪ್ರಧಾನಿಯವರು ವಿಪರೀತ ಕಾಳಜಿ ತೋರುತ್ತಿದ್ದಾರೆ. ಹೌದು, ಈ ದೇಶದ ಮುಸ್ಲಿಮರಿಗೆ ಸರಿಯಾದ ರಕ್ಷಣೆ ನೀಡಲೇಬೇಕು. ಆದರೆ ಭಾರತದಲ್ಲಿ ಮುಸ್ಲಿಮರು ಮಾತ್ರ ರಕ್ಷಣೆಗೆ ಅರ್ಹರಾಗಿರುವವರೇ ಎಂದು ತಮ್ಮ ರಾಜೀನಾಮೆ ಪತ್ರದಲ್ಲಿ ಬಾಬಾ ಸಾಹೇಬರು ಬರೆಯುತ್ತಾರೆ. ಇದೇ ಕಾರಣದಿಂದ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪತ್ರವನ್ನು ಸಾರ್ವಜನಿಕರಿಂದ ಮರೆಮಾಚಿಸಿದೆ. ಯಾಕೆ ಆ ಪತ್ರವನ್ನ ಬಹಿರಂಗಗೊಳಿಸಲಿಲ್ಲ ಎನ್ನುವ ಪ್ರಶ್ನೆಗೆ ಕಾಂಗ್ರೆಸ್ ದೇಶದ ಜನತೆಗೆ ಉತ್ತರಿಸಬೇಕಾಗಿದೆ ಎಂದರು. ಬಳಿಕ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ ಅವರು, ಕಾಂಗ್ರೆಸ್ ಪಕ್ಷವು ಎಂದಿಗೂ ಬಾಬಾ ಸಾಹೇಬರಿಗೆ ಭಾರತ ರತ್ನ, ಪದ್ಮಭೂಷಣ ಅಥವಾ ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಲಿಲ್ಲ. ಆದರೆ ಬಾಬಾ ಸಾಹೇಬರನ್ನು ಚುನಾವಣೆಯಲ್ಲಿ ಸೋಲಿಸಿದ ನಾರಾಯಣ್ ಸಾಧುಬಾ ಕಚೋಳ್ಕರ್ ಅವರಿಗೆ 1970ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಿತ್ತು. ಕಚೋಳಕರ್ ಅವರ ಚುನಾವಣೆಯಲ್ಲಿ ಪಂಡಿತ್ ನೆಹರು ಅವರು ಬಹಳ ಮುತುವರ್ಜಿಯಿಂದ ಪ್ರಚಾರ ಮಾಡಿದ್ರು. ಇದು ಕಾಂಗ್ರೆಸ್ ಪಕ್ಷದ ಹಾಗೂ ನೆಹರು ಅವರಿಗೆ ಬಾಬಾ ಸಾಹೇಬರ ಬಗ್ಗೆ ಇದ್ದ ಅಸಹನೆಯನ್ನ ಎತ್ತಿ ತೋರಿಸುತ್ತದೆ ಎಂದು ಹೇಳಿದ್ದಾರೆ. 140 ಕೋಟಿ ಜನರ ಭವಿಷ್ಯವನ್ನು ಸುರಕ್ಷತೆಯಲ್ಲಿ ಇಟ್ಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಪ್ರತಿಯೊಬ್ಬರಿಗೆ ಇವತ್ತು ಅಭಿಮಾನ ಇದೆ. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ತೀವಿ ಮುಂದೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಜೀವನ ಪರ್ಯಂತ
ಕಾಂಗ್ರೆಸ್ ಪಾರ್ಟಿ ಬಲಿಷ್ಠ ಇದ್ದಾಗ ಹಿಂದೆ ಯಾವಾಗಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಗೌರವ ತೋರಿಸಿದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ನಿಮಗೆ ಗೊತ್ತಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೆಂಬರ್ ಆಫ್ ಪಾರ್ಲಿಮೆಂಟ್ದಿಂದ ರಾಜೀನಾಮೆ ಕೊಡ್ಲಿಕ್ಕೆ ನಿರ್ಧಾರ ಮಾಡಿದ್ರು. ರಿಸಿಗ್ನೇಷನ್ ಲೆಟರ್ ರೆಡಿ ಮಾಡಿದ್ರು. ಅದನ್ನು ಸಾಂಪ್ರದಾಯಿಕವಾಗಿ ಪಾರ್ಲಿಮೆಂಟಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಾಜೀನಾಮೆ ಲೆಟರನ್ನು ಓದಲಿಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ಅವತ್ತಿನ ಸರ್ಕಾರ. ಆ ರಿಸಿಗ್ನೇಷನ್ ಲೆಟ್ರಲ್ಲಿ ಏನಿದೆ ಇನ್ನೂವರೆಗೆ ಅವರು ಬಹಿರಂಗ ಮಾಡಲಿಲ್ಲ. ಅವ್ರು ಯಾಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂಥೇಳಿ ಅದರಲ್ಲಿ ಬರೆದಿದ್ರು ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಾಗೇ ಮುಂದಾಲೋಚನೆ ಮಾಡಿಕೊಂಡು ಅವ್ರೇನು ಹೇಳ್ತಾ ಇದ್ರು, ಅಪೀಸ್ಮೆಂಟ್ ರಾಜಕೀಯ ಬಿಡಬೇಕು, ಕೇವಲ ಒಂದು ಸಮುದಾಯದವರಿಗೆ ಅನುಕೂಲ ಮಾಡಬಾರ್ದು, ಅವ್ರಿಗೆ ಮಾಡಬಾರ್ದಂತಿಲ್ಲ, ಅವ್ರ ಜೊತೆಗೆ ಎಲ್ಲರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ 370 ಆರ್ಟಿಕಲ್ ಹೇರಲಿಕ್ಕೆ ಹಾಗೂ ಬಾಂಗ್ಲಾದಲ್ಲಿ ಹಿಂದುಳಿದವರಿಗೆ ಅವ್ರ ಮೇಲೆ ಏನು ಕಾಂಗ್ರೆಸ್ ಪಾರ್ಟಿದವರು ಮತ್ತು ಅಂದಿನ ಸರ್ಕಾರಗಳನ್ನು ಅತ್ಯಾಚಾರ ಮಾಡ್ತಾಯಿದ್ರು, ಅದನ್ನು ವಿರೋಧಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವೆಲ್ಲ ಅನೇಕ ಅಂಶಗಳನ್ನು ಆ ಲೆಟ್ರಲ್ಲಿತ್ತು. ಅದು ಏನು ಹೇಳಿದ್ರಂದ್ರೆ ಅದನ್ನು ವೆಟ್ ಮಾಡಬೇಕಂತ ಪಾರ್ಲಿಮೆಂಟ್ ಮೆಂಬರ್ ಅದನ್ನು ರಿಸಿಗ್ನೇಷನ್ ಸಬ್ಮಿಟ್ ಮಾಡುವಾಗ ಅದನ್ನು ಸ್ಪೀಕರ್ ವೆಟ್ ಮಾಡಿದ್ಮೇಲೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರು. ಇಂಥ ಒಂದು ಮನಸ್ಥಿತಿ ಕಾಂಗ್ರೆಸ್ ಅವ್ರದ್ದು. ಇವತ್ತು ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಭಾರತ ರತ್ನ, ಪದ್ಮಭೂಷಣ ಅಥವಾ ಪದ್ಮಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನೀಡಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರು ಸೋಲಿಸಿದ್ರು, ಅವ್ರ ಹೆಸರು ನಾರಾಯಣ ಸುಧಾಬ ಕಜ್ರೋಳ್ಕರ್ ಅವರಿಗೆ 1970ನೇ ಇಸ್ವಿಯಲ್ಲಿ ಅವರಿಗೆ ಪದ್ಮಭೂಷಣ ಅವಾರ್ಡ್ ಕೊಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪ್ರಯತ್ನ ಮಾಡ್ಯದ 1952 ಮತ್ತು 54ನೇ ಇಸ್ವಿಯಲ್ಲಿ. ನೀವು ನೋಡ್ಬೇಕು, ನನ್ನ ನೆನಪಿದೆ, ನಾವು ಪೇಪರಲ್ಲಿ ಓದಿದ್ದು ನೆನಪಿದೆ. 74,000 ಓಟ್ಗಳು 74,000 ಓಟ್ಗಳು ರಿಜೆಕ್ಟ್ ಮಾಡಿಸಿದವರು ಕಾಂಗ್ರೆಸ್, ಅಂದಿನ ಕಾಂಗ್ರೆಸ್. ಇವತ್ತು ನಮ್ಮ ಅವರಿಗೆ ನಮ್ಮ ಕಜ್ರೋಳ್ಕರ್ ಅವರಿಗೆ ಗೆಲ್ಲಿಸಲಿಕ್ಕೆ ಅತಿ ದೊಡ್ಡ ಪ್ರಯತ್ನ ಮಾಡಿದವರು ಜವಾಹರ್ಲಾಲ್ ನೆಹರು. ಇವತ್ತು ಈ ದ್ವೇಷದ ನಡೆ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಏನೇನು ಅನ್ಯಾಯ ಮಾಡ್ಯದ ಅದನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಸುಮ್ಮನೆ ಕೂಡಲ್ಲ. ಇವತ್ತು ಎಲ್ಲ ಹಂತದಲ್ಲಿ ನಾವೆಲ್ಲರೂ ಎಲ್ಲ ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಏನೇನು ಅನ್ಯಾಯ ಆಯ್ತು, ಅವರು 2 ಎಲೆಕ್ಷನ್, ಒಂದೇ ಎಲೆಕ್ಷನ್ ಸೋತ ಮೇಲೆ ದ ಸ್ಟ್ರಾಂಗೆಸ್ಟ್ ಮ್ಯಾನ್ ಆನ್ ದ ಅರ್ತ್, ಅಗದಿ ಫಿಟ್ಟೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಮ್ಯಾನ್ ಆನ್ ದ ಅರ್ತ್ ಅವರಿಗೆ ವೀಕ್ ಮಾಡಿದವರು ಕಾಂಗ್ರೆಸ್. ಮಾನಸಿಕವಾಗಿ 1952ನೇ ಇಸ್ವಿಯಲ್ಲಿ ಅವ್ರ ಮನೆಗೆ ಅವ್ರು ಹೇಳ್ತಾರೆ, ಅವರು ವೀಕ್ ಈ ಸೋತಿದ್ದಕ್ಕೆ ಮನನೊಂದೆ ಅವತ್ತು ಪೂರ್ತಿಯವರು ಭಾಳ ನೊಂದ್ಕೊಂಡ್ರು. ಅಂಥ ಪರಿಸ್ಥಿತಿ ಮಾಡಿದ್ರು ಕಾಂಗ್ರೆಸ್. ಈ ಕರಾಳ ಇತಿಹಾಸ ನಾವು ಯಾಕೆಂದರೆ ಒಂದು ಸುಳ್ಳನ್ನು
100 ಸಲ ಹೇಳಿ ಸುಳ್ಳನ್ನು ಖರೆ ಮಾಡಲಿಕ್ಕೆ ಕಾಂಗ್ರೆಸ್ದವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ದವ್ರಿಗೆ ಅವ್ರಿಗೆ ಗೊತ್ತಿದೆ, ಕಾಂಗ್ರೆಸ್ದವರು ಮಹಾರಾಷ್ಟ್ರ ಎಲೆಕ್ಷನ್, ಹರಿಯಾಣ ಎಲೆಕ್ಷನ್ ಆದಮೇಲೆ ಅವರಿಗೆ ಏನು ತೋಚ್ತಾ ಇಲ್ಲ. ಏನಾದರೂ ಮಾಡಿ ಭಾರತೀಯ ಜನತಾ ಪಾರ್ಟಿ, ಭಾರತೀಯ ಜನತಾ ಮೋದಿಜಿಯವರಿಗೆ, ನಮ್ಮ ಲೀಡರ್ಗಳಿಗೆ ಏನಾದರೂ ಮಾಡಿ ಅವರಿಗೆ ಮತ್ತೆ ಅವರಿಗೆ ತೊಂದರೆ ಕೊಡಬೇಕು ಅಂಥೇಳಿ, ಅವ್ರಿಗೆ ತೊಂದರೆ ಕೊಟ್ಟು ರಾಜಕೀಯವಾಗಿ ಮತ್ತೊಮ್ಮೆ ಬರಬೇಕಂತೇಳಿ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ. ಇದು ನಾವು ಯಾರು ಇದನ್ನು ಸುಮ್ಮ ಕೊಡಲ್ಲ. ನಾವು ಸತ್ಯತೆ ನಾವು ಜನರ ಮುಂದೆ ಇಡ್ತೀವಿ. ನಾವು ಇವತ್ತು ಅನೇಕ ಸ್ಮಾರಕಗಳು ಬೇರೆ ಬೇರೆ ಯಾರ್ಯಾರು ಲೀಡರ್ ಹೆಸರು ಮೇಲೆ ಮಾಡ್ಯಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವರ್ಗವಾಸ ಆದಮೇಲೆ ಅವರಿಗೆ ಡೆಲ್ಲಿಯಲ್ಲಿ ಸ್ವಲ್ಪ ಜಮೀನು ಕೊಡಲಿಲ್ಲ ಅವರಿಗೂ ಅಂತಿಮ ಕ್ರಿಯೆ ಮಾಡಲಿಕ್ಕೆ. ಅವ್ರು ರಮೇಶ್ ಕುಮಾರ್ ಅವ್ರ ಸ್ಪೀಚ್ ನಾನು ಕೇಳೀನಿ, ನಾನು ಅಸೆಂಬ್ಲಿಯಲ್ಲಿದ್ದೆ ಅವಾಗ. ರಮೇಶ್ ಕುಮಾರ್ ಅವ್ರು ಮಾತಾಡಿದ್ದು ಕೇಳಿದ್ರೆ ನಮ್ಮ ಕಣ್ಣಾಗ ನೀರು ಬರ್ತದೆ. ನಾವು ಹಾರ್ಟಿಲಿ ಹೇಳ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಾಡಿ ಮುಂಬೈದಿಂದ ಒಯ್ಲಿಕ್ಕೆ 5,000 ದುಡ್ಡು ಇರಲಿಲ್ಲ ಅಂತ ಹೇಳಿ ರಮೇಶ್ ಕುಮಾರ್ ಅವರು ಅಸೆಂಬ್ಲಿಯಲ್ಲಿ ಹೇಳ್ಯಾರ. ಈಗ ನಮ್ಮ ಹಿಂದೆ ಸರ್ಕಾರ ಬಂದ ಮೇಲೆ ಇವತ್ತು 1970ನೇ ಇಸ್ವಿಯಲ್ಲಿ ಸುಂದರ್ಲಾಲ್ ಪಟ್ವಾ ಮಧ್ಯಪ್ರದೇಶ್ ಮುಖ್ಯಮಂತ್ರಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಮಾರಕ ಮಾಡಿ ಅದನ್ನು ಉದ್ಘಾಟನೆ ಮಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಇವತ್ತು ಭಾರತ ರತ್ನ ಕೊಟ್ಟವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಸಪೋರ್ಟ್ ಮಾಡಿದ್ದ ಪಾರ್ಟಿ. ನಾವು ಇವತ್ತು ಜನತಾದಳ JDS ಅವ್ರಿಗೆ ಭಾರತ ರತ್ನ ಕೊಡ್ತು. ಪ್ರತಿ ಹಂತದಲ್ಲಿ ಬಾಬಾ ಸಾಹೇಬ್ ಅವರಿಗೆ ಎಲ್ಲ ಸ್ಟೇಜಿನಲ್ಲಿ, ಎಲ್ಲ ಹಂತದಲ್ಲಿ ಅವರಿಗೆ ಬಹಳಷ್ಟು ತೊಂದರೆಗಳು ಕೊಟ್ಟಿದ್ದು ಕಾಂಗ್ರೆಸ್. ಇದನ್ನು ನಾವು ಜಾಸ್ತಿ ರಾಜಕೀಯವಾಗಿ ಮಾಡಲಿಕ್ಕೆ ಯಾರೂ ಪ್ರಯತ್ನ ಮಾಡಿಲ್ಲ. ಈಗ ಕಾಂಗ್ರೆಸ್ ಅವರು ಶುರು ಮಾಡಿದ್ದಾರೆ. ನಾವೆಲ್ಲರೂ ದಲಿತರ ಹಿಂದುಳಿದವರು ಇದ್ದೀವಿ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೀ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರು 140 ಕೋಟಿ ಜನರ ಇವತ್ತು ಭವಿಷ್ಯ ಬರೆದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಪಾಕಿಸ್ತಾನ ಬೈಫಾರ್ಕೇಷನ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪೋಸ್ ಮಾಡಿದ್ರು, ಡಿವಿಷನಲ್ಲಿ ಅಪೋಸ್ ಮಾಡಿದ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕ್ಯಾಬಿನೆಟ್ ಅಲ್ಲಿ ರಿಸೈನ್ ಮಾಡಿದಾಗ ಮಿನಿಸ್ಟ್ರಿಯಲ್ಲಿ ಜವಾಹರ್ಲಾಲ್ ನೆಹರು ಅವರು ಎಡ್ವಿನ್ ಮೌಂಟ್ ಬೇಟನ್ ಬರೀತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಮಗೇನು ಭಾಳ ಸಂತೋಷ ಆಗ್ತವ್ರು ಕ್ಯಾಬಿನೆಟ್ ಇರಲ್ಲ ಅಂತ ಹೇಳ್ತಾರೆ, ಕ್ಯಾಬಿನೆಟಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅದಲ್ಲದೆ BC ರಾಯ್ ಜೊತೆಗೆ ಜವಾಹರ್ಲಾಲ್ ನೆಹರು ಅವರು ರಾಜಕೀಯವಾಗಿ ಡಿಸ್ಕಷನ್ ಮಾಡಿದಾಗ ಇವೆಲ್ಲ ಆನ್ ರೆಕಾರ್ಡ್ಸ್ ಇವೆ. ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜೀನಾಮೆ ಮಾಡಿದ್ರಿಂದ ನಮಗೇನು ಫರ್ಕ್ ಬೀಳಲ್ಲ ಅಂತ ಹೇಳ್ತಾರೆ. ಇಟ್ ಮೇಕ್ಸ್ ನೋ ಡಿಫ್ರೆನ್ಸ್ ಇಫ್ ಹಿ ರಿಸೈನ್ಸ್ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ MP ಆಗಲಿಕ್ಕೆ ಆಗಬಾರ್ದಂತೇಳಿ ಸತತ ಪ್ರಯತ್ನ ಮಾಡ್ತಾರೆ. ಇವೆಲ್ಲ ಕೂಗಿ ಬಾಬಾ ಸಾಹೇಬರ ಜೀವನ ಭಾಳ ಕಷ್ಟದ ದುಃಖದ ದಿನಗಳು ಕಳೆದಿದ್ದಾರೆ. ಇವತ್ತು ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವ್ರಿಗೆ ಭಾರತ ರತ್ನ ಅವರು ಪವರ್ದಾಗಿದ್ದಾಗ ಅವರೇ ತಗೊಂಡರು. ನಮ್ಮ ನಿಜವಾಗಿ ಇದ್ದ ರತ್ನ, ಭಾರತ ರತ್ನ ನಮ್ಮ ಬಾಬಾ ಸಾಹೇಬ್ ಅವ್ರಿಗೆ ಕೊಡಲಿಲ್ಲ ಇಂಥ ಕಾಂಗ್ರೆಸ್ ಅವರು. ಅದಕ್ಕೆ ಇಂಥ ಅನೇಕ ಇವತ್ತು ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆದಮೇಲೆ, ನಾನು MP ಆದಮೇಲೆ ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಇವತ್ತು ಭಾಳ ಖುಷಿದಿಂದ ಹೇಳಬೇಕಾದ್ರೆ ಐ ಆಮ್ ಪ್ರೌಡ್.
ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರಿಸರ್ಚ್ ಸೆಂಟರ್, ಅಂಬೇಡ್ಕರ್ ಇಂಟರ್ನ್ಯಾಷನಲ್ ಸೆಂಟರ್ ಜಾಗ ಕೊಟ್ಟಿರಲಿಲ್ಲ ಕಾಂಗ್ರೆಸ್ದವರು. ಹಿಂದೆ ನಮ್ಮ ಸರ್ಕಾರದವರೇ ಜಾಗ ಕೊಟ್ಟಿದ್ರು, ಅಭಿವೃದ್ಧಿ ಮಾಡಿರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಸೆಂಟರ್ ಮೋದಿಜಿಯವರು ಬಂದ ಮೇಲೆ ಅದನ್ನು ದುಡ್ಡು ಹಾಕಿ ಇವತ್ತು ಪಾರ್ಲಿಮೆಂಟ್ ಬಿಲ್ಡಿಂಗ್ ಇದ್ದ ಬ್ಯೂಟಿಫುಲ್ ಬಿಲ್ಡಿಂಗ್ ವಿತ್ ಆಲ್ ದ ಫೆಸಿಲಿಟೀಸ್, ಅಲ್ಲಿ PhD ಮಾಡಲಿಕ್ಕೆ, ಇಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಧ್ಯಯನ ಮಾಡಲಿಕ್ಕೆ ಅನೇಕ ಪುಸ್ತಕಗಳು, ರಿಸರ್ಚ್ ಬುಕ್ಗಳು, ಟ್ರೈನಿಂಗ್ಗಳು ಕೊಡುವಂಥ ಕಾರ್ಯಕ್ರಮ ನಮ್ಮ ನರೇಂದ್ರ ಮೋದಿಜಿಯವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ. ನಾ ಖುದ್ದಾಗಿ ಅಲ್ಲಿ ಶಿವಲಾಲ್ ಜಯಂತಿ 3 ಶಿವಲಾಲ್ ಜಯಂತಿ ಮಾಡಿವಿ, ಭಾಳ ಹೆಮ್ಮೆಯಿಂದ ಖುಷಿಯಿಂದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ನೋಡ್ಬೇಕಲ್ಲಿ, ದೊಡ್ಡ ಸ್ಟ್ಯಾಚ್ಯೂ. ಅದರ ಮುಂದೆ ನಮ್ಮ ಬಂಜಾರ ಮಹಿಳೆಗಳು ಡ್ರೆಸ್ ಹಾಕ್ಕೊಂಡೆ ಡ್ಯಾನ್ಸ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೊಗಳಿ ಇವತ್ತು ಇಂಥ ಕೆಲಸ ಮಾಡಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿ. ಇವತ್ತು ಲಂಡನ್ ಮನೆ, ದಿಲ್ಲಿ ವಾಸವಾಗುವ ಮನೆ, ನಾಗ್ಪುರ್ ದೀಕ್ಷಾ ಭೂಮಿ, ಮುಂಬೈ ಚೈತನ್ಯ ಭೂಮಿ, ಇಂಥ ಅನೇಕ ಸ್ಮಾರಕಗಳು ಇವತ್ತು ಮೋದಿಜಿ ಅವರು ಮಾಡಿದ್ದಾರೆ, ಮನಸಾಪೂರ್ವಕವಾಗಿ ಮಾಡಿದ್ದಾರೆ, ನಾಟ್ ಡೂಪ್ಲಿಕೇಟ್. ಆಮೇಲೆ ಇವತ್ತು 370 ಆರ್ಟಿಕಲ್ ಅದನ್ನು ತೆಗಿಬೇಕು, ತೆಗಿಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೆ ಆರ್ಟಿಕಲ್ ಬರೆದೆ. ಅವರು ವೆಸ್ಟ್ ಬೆಂಗಾಲ್ನಲ್ಲಿ, ಮತ್ತೊಮ್ಮೆ ಹೇಳ್ತೀನಿ ನಾನು, ಅಲ್ಲಿ ಅಪೀಸ್ಮೆಂಟ್ ಪಾಲಿಟಿಕ್ಸ್, ಕೆಲವು ಒಂದೇ ಸಮುದಾಯಕ್ಕೆ ಅನುಕೂಲ ಮಾಡುವಂಥ ಕೆಲಸ ಮಾಡಿ ಹಿಂದುಳಿದವರಿಗೆ ಅಲ್ಲಿ ಕೆಲವು ಅತ್ಯಾಚಾರಗಳಾಗಿದ್ದು, 370 ಆರ್ಟಿಕಲ್ ಬಗ್ಗೆ ಗಲಾಟೆಗಳಾಗಿದ್ದು, ಅಲ್ಲಿ ಕಾಂಗ್ರೆಸ್ದವರು ಅಲ್ಲಿ ಕೂಡ ಅವರಿಗೆ ಅಪೋಸ್ ಮಾಡಿದ್ದಾರೆ. ನಮ್ಮ ಸಿದ್ಧಾಂತ ಬೇರೆ, ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಬೇರೆ. ಈಗ ನಾವು ಮನೆಗೆ ಪ್ರತಿಯೊಬ್ಬರಿಗೆ ನಾವೆಲ್ಲರೂ ಹೇಳಬೇಕಾಗ್ತದ, ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಏನಪ್ಪಾ ಅಂತಂದ್ರೆ ನೇಷನ್ ಫಸ್ಟ್, ಕಾಂಗ್ರೆಸ್ ಅವ್ರದ್ದು ಫ್ಯಾಮಿಲಿ ಫಸ್ಟ್, ತಮ್ಮ ಮನೆತನ ಫಸ್ಟ್, ತಮ್ಮ ಚಾಪಲೂಸಿ ಮಾಡೋರಿಗೆ ಫಸ್ಟ್. ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು 400 ಸೀಟ್ ಗೆದ್ದೆ 3/4 ಮೆಜಾರಿಟಿ ಇತ್ತು, ಇವತ್ತು 40ಗೆ 44ಕ್ಕೆ. ಈಗ ಅಪಪ್ರಚಾರ ಮಾಡಿ, ಫಾಲ್ಸ್ ನ್ಯಾರೇಟಿವ್ ಮಾಡಿ, ಭಾಳ ಕಷ್ಟಪಟ್ಟು ಎಲ್ಲರೂ ಒಂದಾಗಿ 100ಕ್ಕೆ ಮುಟ್ಟಾರ. ಅವ್ರೇನು ತಿಳಿದ್ರೆ ನಾವು ಪೂರ ಗೆದ್ದುಬಿಟ್ಟು ಅಂತ ಅನ್ಲಿಕ್ಕತ್ತಾರೆ. ಇದು ಸಾಧ್ಯ ಇಲ್ಲ. ನಮ್ಮ ಜನರಿಗೆ ಹುಚ್ಚು ಮಾಡೋ ದಿನಗಳು ಹೋದು. ನಮ್ಮ ಜನರು ಭಾಳ ಹುಷಾರಾಗ್ಯಾರ. ಕಲಬುರಗಿ ಬಂದ ಘೋಷಣೆ ಆದಂತಲ್ಲಿ ಇವತ್ತು ನಮ್ಮ ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿ ನಾನು ಕೇಳಿಸ್ಕೊಂಡಿದ್ದೀನಿ. ಇವತ್ತು ಅವರು ಕೇಂದ್ರ ಸಚಿವರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತಿ ಗೌರವ ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಇಡೀ ದಿನ ಹೇಳಿದ್ರು ಕೂಡ ಮುಗಿಲಿಕ್ಕಾಗಿಲ್ಲ ಅಂತಂಥ ಗೌರವ ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿಯನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವಾಗ ಲಂಡನ್ನಲ್ಲಿ ಕೂಡ ನಾನು ಖುದ್ದಾಗಿ ಹೋಗಿ ಬಂದಿದ್ದೀನಿ, ವಿಸಿಟ್ ಮಾಡಿ ಬಂದಿದ್ದೀನಿ. ಲಂಡನ್ನಾಗಿದ್ದಂತಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದಂಥ ಇದ್ದಂಥ ಮನೆ. ಆದರೆ ಅಮಿತ್ ಶಾಜಿ ಅವರು ಮಾತಾಡಿದ್ದು ಪೂರ ಕೇಳಿಸ್ಕೊಂಡು ಮಾತಾಡಬೇಕಾಗಿತ್ತು. ಅವ್ರು ಏನೇನು ಮಾತಾಡ್ಲಿಕ್ಕೆ ಹೊರಟಿದ್ದಾರೆ ಅದೆಲ್ಲ ಬಿಟ್ಟು ಅದಿಷ್ಟೇ ಕಟ್ ಮಾಡಿ ಅದಿಷ್ಟೇ ಗಡಿ ತೋರಿಸ್ತಕ್ಕಂಥದ್ದು ಕೂಡ ಇವತ್ತು ಪೂರ ರಾಜ್ಯ ತುಂಬ ಇಡೀ ದೇಶ ತುಂಬ ಆಗಿದಂತೂ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದರಲ್ಲಿ ಒಬ್ಬ ಹಿರಿಯ ಮುಖಂಡರಾದಂಥ ಗುಲ್ಬರ್ಗಾದಲ್ಲಿ ಅಮಿತ್ ಶಾ ಅವ್ರ ಬಗ್ಗೆ ಸುಳೆ ಮಗ ಆ ಮಗ ಅಂತ ಬೈದಿದ್ದು ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಅವರೊಬ್ಬರು ಹಿರಿಯರಾದಂಥ ಅವ್ರಿಗೆ ಇದು ಶೋಭೆ ತರ್ತಕ್ಕಂಥಲ್ಲ, ಇದು ಪೂರ ಖಂಡನೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಅನೇಕ ರೀತಿಯಲ್ಲಿ ಅನೇಕರು ಇವತ್ತು ಅಂದಿದ್ದು ಎಲ್ಲರಿಗೂ ಗೊತ್ತದ, ಹೆಸರು ಹೇಳೋದು ಹೇಳ್ತೀವಿ ಹೆಸರು ಬಿ. ಇವತ್ತು ವಿಠ್ಠಲ್ ದೊಡ್ಡ ಬನ್ನಿ ಅಂತಕ್ಕಂಥ ಭಾಳ ಹಿರಿಯ ಮುಖಂಡರು, ಅವ್ರ ಬಗ್ಗೆ ಅತಿ ಗೌರವದಿಂದ ಮಾತಾಡ್ತೀವಿ ನಾವು. ಆದರೂ ಇವತ್ತು ಅವರೇ ಈ ರೀತಿ ಮಾತಾಡ್ಲಿಕ್ಕೆ ಹಚ್ಚಾರಪ್ಪ ಅಂತಂದರೆ ಎಲ್ಲಿ ಬರ್ಲಾರ್ದವ್ರು ಈ ಸ್ಟ್ರೈಕಿಗೆ ಅವ್ರಿಗೆ ಹೊರಗೆ ಕರೆಸಿ ಮಾತಾಡ್ಲಿಕ್ಕೆ ಹಚ್ಚಿದ ಕೂಡ ಇದು ಭಾಳ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತೊಬ್ಬ ಕೇಂದ್ರ ಸಚಿವರ ಬಗ್ಗೆ ಈ ರೀತಿ ಮಾತಾಡ್ತಕ್ಕಂಥದ್ದು ಕೂಡ ನಾವು ಎಲ್ಲಿ ಕೇಳಿಲ್ಲ. ಮಾತಾಡುವ ಸ್ಟ್ರೈಕ್ ಮಾಡ್ಬೋದಾಗಿತ್ತು, ಅವ್ರ ಬಗ್ಗೆ ಬೇರೆ ಬೇರೆ ವಿಷಯಗಳು ಚರ್ಚೆ ಮಾಡಿರ್ಬೋದು. ಆದರೆ ಇವತ್ತು ಯಾರಾದರೂ ಕೂಡ ಇಂಥ ಸುಳೆ ಮಗ ಅಂತಕ್ಕಂಥದ್ದು ಮಾತಾಡಿದ ಪದ
ಸರಿಯಲ್ಲ ಅಂತಕ್ಕಂಥದ್ದು ಕೂಡ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಹಿರಿಯ ಮುಖಂಡ ಅಂತ ಹೇಳಿದೇವಲ್ಲ ಸರ್, ಮತ್ತೆ ಗಡಿ ಅದೇ ಹೇಳೋದಿರ್ತದೆ. ಆದರೂ ಇವತ್ತು ಅನೇಕ ರೀತಿಯಲ್ಲಿ ಇವತ್ತು ಮೊನ್ನೆ ನಡೆದಂಥ ಘಟನೆಯಲ್ಲಿ ಎಡ್ರಮೀದಲ್ಲಿ ನಡೆದಂಥ ಘಟನೆಗಳು ಯಾರು ನಿರಪರಾಧಿ ಅವರಿಗೆ ಬಂಧಿಸಲಿಕ್ಕಾಗಿಲ್ಲ ಇನ್ನತನವರಿಗೆ. ನಾವು ಅನೇಕ ಬಾರಿ ಕೂಡ ನಾವು ಇದ್ರ ಬಗ್ಗೆ ಮಾತಾಡೋ ಮನೆ ಗುಲ್ಬರ್ಗದಲ್ಲಿ ನಾವು ಸ್ಟ್ರೈಕ್ ಮಾಡೋದು, ನಮ್ಮಲ್ಲೆಲ್ಲ ಅವರು ಅದ್ರ ಬಗ್ಗೆ ಸ್ಟ್ರೈಕ್ ಮಾಡೋರಿಗೆ ಬಂಧಿಸಿದ್ರೆ ಅವ್ರಿಗೆ ಅಪರಾಧಿಗಳಿಗೆ ಬಂಧಿಸ್ಲಿಕ್ಕಾಗಲಿಲ್ಲ. ಮತ್ತು ಈ ರೀತಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ಕೂಡ ರಾಜ್ಯ ಜನತೆ ನೋಡ್ತಾ ಇದೆ. ಯಾರ್ದು ಹೇಳಿತು ಇವತ್ತು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಇಡೀ ಸರ್ಕಾರ ಕಾಂಗ್ರೆಸ್ ಕೈಗೊಂಬೆಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥದ್ದು ಪೂರ ಸತ್ಯನೇ ಇದೆ. ಇವ್ರು ಯಾವುದು ಕೂಡ ಇರಲಿದೆ, ಪೂರ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಕ್ಕಂಥದ್ದು, ಜಿಲ್ಲಾಡಳಿತ ಕೆಲಸ ಮಾಡ್ತಕ್ಕಂಥದ್ದು, ಅಪರಾಧಿಗಳೇನಂತ ತಕ್ಷಣ ಬಂಧಿಸಬೇಕಾಗಿತ್ತು. ಇವತ್ತು ಎಡ್ರಮಿ ಮೇಲೆ ಆಗ್ತಕ್ಕಂಥದ್ದು, ಇವತ್ತು ಅವ್ರು ಏನು ಕೇಸ್ ಹುಡುಗಿ ಮೇಲೆ ಒಂದು ಕೇಸ್ ಆಗ್ತಕ್ಕಂಥದ್ದು ಎಷ್ಟು ದಿನ ಆದರೂ ಕೂಡ ಅದಕ್ಕೆ ಕೇಸನ್ನು ನಾವು ಹೋಗಿ ಭೇಟಿ ಆದರೂ ಕೂಡ ಇನ್ನೂ ತನಕ ಬಂಧಿಸಲಿರಲಿಲ್ಲ. ಆಮೇಲೆ ಗುಲ್ಬರ್ಗ ಸ್ಟ್ರೈಕ್ ಆದೊಳಗೆ ಯಾರು ಸ್ಟ್ರೈಕ್ ಮಾಡಿದಾರೆ ಅವರಿಗೆ ಬಂಧಿಸಿದರು. ಅಪರಾಧಿಗೆ ಹೋಗ್ಬಿಟ್ಟು ನಿರಪರಾಧಿಗಳಿಗೆ ಬಂಧಿಸ್ತಕ್ಕಂಥ ಕೆಲಸ ಇವತ್ತು ಈ ಸರ್ಕಾರ ಮಾಡ್ತಾ ಇದೆ. ಈ ರೀತಿ ಅನೇಕ ಘಟನೆಗಳು ಇವತ್ತು ಕಲಬುರಗಿಯಲ್ಲಿ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥದ್ದು ನೋಡ್ತಾ ಇದ್ದೀರಿ. ಇನ್ನೂ ಕೂಡ ಮಾತಾಡೋಕೆ ಅನೇಕ ವಿಷಯಗಳಿದೆ. ನಮ್ಮ ಹೌಸ್ನಲ್ಲಿ, ವಿಧಾನಸೌಧದಲ್ಲಿ, ಸುವರ್ಣಸೌಧದಲ್ಲಿ ಯಾವ ರೀತಿ ನಡೀತಿದೆ, ಬೆಂಗಳೂರಲ್ಲಿ ಯಾವ ನಡೀತಾ ಇದೆ. ಹಿಂದೆ ಸರ್ಕಾರ ನಮ್ದಿತ್ತು, ಬಟ್ ಈ ಸರ್ಕಾರದಾಗಿದ್ದಂಥ ಯಾವ ರೀತಿ ನಡೀತಾ ಇದೆ ನೋಡಿದ್ರೆ ಹಿಂದೆ ಸರ್ಕಾರ ಇದ್ದಂಥ ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥ ಕೂಡ ನಾವು ನೋಡ್ತಾ ಇದ್ದೀರಿ. ಆದರೂ ಇವತ್ತು ಈ ವಿಷಯಗಳು ಇವತ್ತು ಕೇಂದ್ರ ಸಚಿವರಾದಂಥ ನಮ್ಮ ಹೋಮ್ ಮಿನಿಸ್ಟರ್ ಆದಂಥ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿದ ಪೂರ್ಣ ಖಂಡನೆ ಅಂತಕ್ಕಂಥದ್ದು ಕೂಡ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯ ಬಿಜೆಪಿ ಶಾಸಕರು, ಮಾಜಿ ಶಾಸಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ವಿದ್ಯುತ್ ತಂತಿಯ ಕಡಿತದಿಂದ ವಿದ್ಯುತ್ ಸ್ಪರ್ಶಿಸಿ ಕೈ ಕಳೆದುಕೊಂಡ ಮಹಿಳೆಯ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕುರಿತು ಹಾಗೂ ವಿದ್ಯುತ್ ಕಂಬದ ಮೇಲಿರುವ ಇಂಟರ್ನೆಟ್ ಕೇಬಲ್ಗಳನ್ನು ಜೆಸ್ಕಾಂ ಹಾಗೂ ಮಹಾನಗರ ಪಾಲಿಕೆಯ ವತಿಯಿಂದ ತೆರವುಗೊಳಿಸುವಂತೆ ಸೃಷ್ಟಿ ಸೋಷಿಯಲ್ ಟ್ರಸ್ಟ್ನ ಸಂದೀಪ್ ಮಾಳಿಗೆ ಹಾಗೂ ಕಿಶೋರ್ ಗಾಯಕ್ವಾಡ್ ಅವರು ಆಗ್ರಹಿಸಿದ್ದಾರೆ. ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಬಳಿ ಡಿಸೆಂಬರ್ 23ರಂದು ಬೆಳಗ್ಗೆ 9:30 ಗಂಟೆಗೆ ಸುಮಾರಿಗೆ ಭಾಗ್ಯಶ್ರೀ ಎಂಬುವವರು ತಮ್ಮ ಮಗನಾದ ಆಯುಷ್ ಈತನಿಗೆ ಶಾಲೆಗೆ ಬಿಡುವುದಕ್ಕಾಗಿ ಕಲಬುರಗಿ ನಗರದ ಮೋಹನ್ ಲಾಡ್ಜ್ ಹತ್ತಿರ ಶಾಲಾ ಬಸ್ ಹತ್ತಿಸುವುದಕ್ಕಾಗಿ ಬಂದಾಗ ಬಸ್ ಬಾಗಿಲು ಹಿಡಿದು ಆಯುಷ್ ಈತನಿಗೆ ಬಸ್ ಹತ್ತಿಸುತ್ತಿದ್ದ ವೇಳೆ ಜೆಸ್ಕಾಂ ಘಟಕ ವಿದ್ಯುತ್ ತಂತಿ ಹಿಡಿದು ಬಸ್ಗೆ ತಗುಲಿದ್ದಕ್ಕಾಗಿ ವಿದ್ಯುತ್ ಶಾಕ್ ತಗುಲಿ ಭಾಗ್ಯಶ್ರೀ ಬಲಗೈ ಕಳೆದುಕೊಂಡಿದ್ದಾರೆ. ಕೂಡಲೇ ಭಾಗ್ಯಶ್ರೀ ಅವರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಬಹಳ ಮುಖ್ಯವಾಗಿ ಕಲಬುರಗಿಯಲ್ಲಿ ಆದಂಥ ಒಂದು ಘಟನೆಯ ಕುರಿತಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ. ವಿದ್ಯುತ್ ತಂತಿಯ ಕಡಿತದಿಂದ ವಿದ್ಯುತ್ ಸ್ಪರ್ಶದಿಂದ ಕೈ ಕಳ್ಕೊಂಡಂಥ ಒಬ್ಬ ಮಹಿಳೆ ಭಾಗ್ಯಶ್ರೀ ಎನ್ನುವಂಥ ಒಬ್ಬ ಮಹಿಳೆ ಇತ್ತೀಚೆಗೆ ಅಂದರೆ ದಿನಾಂಕ 23/12/2024 ಬೆಳಗ್ಗೆ 9:30ಕ್ಕೆ ಸುಮಾರಿಗೆ ಈ ಭಾಗ್ಯಶ್ರೀ ಮತ್ತು ಅವರ ಮಗನಾದಂಥ ಆಯುಷ್ ಈತನಿಗೆ ಶಾಲೆಗೆ ಬಿಡಲಿಕ್ಕೆ ಒಂದು ಬುದ್ಧಿಮಾಂದ್ಯ ಮಕ್ಕಳ ಒಂದು ಬಸ್ಸನ್ನು ಹತ್ತಿಸ್ಲಿಕ್ಕೆ ಹೋದಾಗ ಅಲ್ಲಿ ಮೋಹನ್ ಲಾಡ್ಜ್ ಹತ್ರ ಈ ಬಸ್ ಬಂದಿತ್ತು. ಅಲ್ಲಿ ಪಿಕಪ್ ಬಂದಾಗ ಅಲ್ಲಿ ಬಸ್ ಹತ್ತಿಸ್ಲಿಕ್ಕೆ ಜೆಸ್ಕಾಂನ ಒಂದು ಇದು ಆ ಮಹಿಳೆ ಭಾಗ್ಯಶ್ರೀ ಮತ್ತು ತನ್ನ ಮಗನಿಗೆ ತಗೊಂಡು ಆ ಬಸ್ಸನ್ನು ಹತ್ತಿಸುವಾಗ ಆದಂಥ ಒಂದು ಘಟನೆ ಇದೆ. ಅಲ್ಲಿ ಜೆಸ್ಕಾಂನ ವಿದ್ಯುತ್ ತಂತಿ ಆ ಬಸ್ಗೆ ತಗುಲಿ ವಿದ್ಯುತ್ ಶಾಕ್ನಿಂದ ಭಾಗ್ಯಶ್ರೀ ಅವರು ಗಾಯಕ್ಕೆ ಒಳಗಾಗಿದ್ದಾರೆ. ಅಂದರೆ ವಿಪರೀತ ಆದಂಥ ಬರ್ನ್ ಆಗಿದೆ. ತಕ್ಷಣವೇ ಅವರಿಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತದೆ. ಹೀಗಾಗಿ 25/12/2024ರಂದು ಖಾಸಗಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸದರಿ ಶಾಕ್ಗೆ ತಗುಲಿದ ಭಾಗ್ಯಶ್ರೀ ಇವರ ಬಲಗೈಯನ್ನು ಸಂಪೂರ್ಣವಾಗಿ ಈಗ ಕಟ್ ಮಾಡಿದ್ದಾರೆ, ತೆಗೆದುಹಾಕಿದ್ದಾರೆ. ವೈದ್ಯರು ಅದನ್ನು ತೆಗೆದುಹಾಕಿರ್ತಾರೆ. ಹಾಗೂ ಅವಳು ಇನ್ನೂ ಸಹ ಅವಳಿಗೆ ನಡೆಯಲು ಬರುವುದಿಲ್ಲ, ಖಚಿತವಾಗಿ ಮಾತನಾಡಲು ಬರುವುದಿಲ್ಲ. ಅವಳಿಗೆ ಈ ರೀತಿಯಾಗಿ ಅವಳು ಜೆಸ್ಕಾಂ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅಂಗವಿಕಲತೆಯಿಂದ ಅವಳು ಬಳಲ್ತಾ ಇದ್ದಾಳೆ ಈಗ. ಸೊ ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾವುದೇ ಸೂಕ್ತ ಕ್ರಮವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಸೃಷ್ಟಿ ಫೌಂಡೇಶನ್ ವತಿಯಿಂದ ನಾವು ವಿರೋಧವನ್ನು ಮಾಡ್ತಾ ಇದ್ದೀವಿ. ಈ ಕುರಿತಾಗಿ ನಮ್ಮ ಸಂಸ್ಥೆಯಿಂದ ಆಗ್ರಹಿಸುವುದೇನಂತಂದರೆ ಸುಮಾರು ವರ್ಷಗಳ ಹಿಂದೆ ಒಂದು 4 ವರ್ಷಗಳ ಹಿಂದೆ ಆ ಭಾಗ್ಯಶ್ರೀ ಅನ್ನುವಂಥ ಏನು ಈಗ ಪೀಡಿತಳಿದ್ದಾಳೆ, ಅವಳ ಗಂಡ ಕೂಡ ತೀರ್ಕೊಂಡಿದ್ದಾನೆ. ಹೀಗಾಗಿ ಅವಳಿಗೆ ಯಾವುದೇ ಒಂದು ದಿಕ್ಕಿರೋದಿಲ್ಲ. ತನ್ನ 2 ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುತ್ತಾ HMT ಶೋರೂಮ್ನಲ್ಲಿ
ಕಡಿಮೆ ವೇತನದಲ್ಲಿ ಕೆಲಸ ನಿರ್ವಹಿಸುತ್ತಾ ಬಂದಿರುವ, ಕಡಿಮೆ ಆದಾಯದಲ್ಲಿ ಕುಟುಂಬ ನಿರ್ವಹಣೆ ಮಾಡುವಂಥ ಆ ಹೆಣ್ಮಗಳು ಇವತ್ತು ಭಾಳ ಕೈ ಕಳ್ಕೊಂಡು ಭಾಳ ದುಸ್ಥಿತಿಯಲ್ಲಿ ಅವಳು ಅಡ್ಮಿಟ್ ಆಗಿದ್ದಾಳೆ. ಮುಂದಿನ ಮಕ್ಕಳ ವಿದ್ಯಾಭ್ಯಾಸ ನೋಡಿಕೊಂಡು ಹೋಗ್ತಿದ್ರು. ಅವರು ಸಣ್ಣ ಪುಟ್ಟ ಇದೊಂದು ಕೆಲಸ ಮಾಡಿಕೊಂಡು HMT ಶೋರೂಮಲ್ಲಿ ಕೆಲಸ ಮಾಡಿಕೊಂಡು ತಾವು ಜೀವನವನ್ನು ಸಾಗಿಸ್ತಾ ಇದ್ದರು. ಪ್ರಸ್ತುತ ಘಟನೆಯಿಂದ ಆಗಿರುವಂಥ ಅವರಿಗೆ ಬರುವ ಆದಾಯ ಬಿಲ್ಕುಲ್ ಏನೂ ಇರೋದಿಲ್ಲ, ಶೂನ್ಯ ಆಗಿರ್ತದೆ. ಅದಕ್ಕಾಗಿ ಆ ಒಂದು ಮಹಿಳೆಗೆ ಊಟ ಉಪಚಾರಕ್ಕೂ ಏನೂ ಇರೋದಿಲ್ಲ. ಮತ್ತು ಜಸ್ಕಾಂ ಅಧಿಕಾರಿಗಳು ಒಂದು ನಿರ್ಲಕ್ಷ್ಯ, ಹೆಂಗಂದರೆ ಈಗ ಆಗಿರುವಂಥ ಒಂದು ಘಟನೆಗೆ ಸಮಾಧಾನ ಅನ್ನುವಂಗೆ ಅವರು 1 ಲಕ್ಷ ಪರಿಹಾರ ಚೆಕ್ ನೀಡಿ ತಮ್ಮ ಮಾಡಿರುವಂಥ ತಪ್ಪನ್ನು ಕೈ ತೊಳ್ಕೋಬೇಕು ಅನ್ನೋಂಥ ಒಂದು ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸೃಷ್ಟಿ ಫೌಂಡೇಶನ್ ತೀವ್ರವಾಗಿ ಖಂಡಿಸ್ತದೆ, ವಿರೋಧಿಸ್ತದೆ. ನಮ್ಮ ಬೇಡಿಕೆ ಏನಂತಂತಂದರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು, ಸಚಿವರು ಮತ್ತು ಜಿಲ್ಲಾಡಳಿತ ಸದರಿ ಸಂತ್ರಸ್ತೆಗೆ ಸೂಕ್ತ ನ್ಯಾಯ ಕೊಡಿಸಬೇಕು. ಏನು ಅಂತಂದರೆ ನಮ್ಮ ಡಿಮ್ಯಾಂಡ್ಗಳು, ಅವರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಮತ್ತು ಭಾಗ್ಯಶ್ರೀ ಇವರ 2 ಮಕ್ಕಳು ಉನ್ನತ ವ್ಯಾಸಂಗ ಪೂರ್ಣ ಆಗುವವರೆಗೂ ಖರ್ಚು ಸರ್ಕಾರ ಮತ್ತು ಜಸ್ಕಾಮನ್ನೇ ವಹಿಸ್ಕೊಳ್ಬೇಕು ಮತ್ತು ಪರಿಹಾರ ರೂಪದಲ್ಲಿ ಸರ್ಕಾರದಿಂದ ಕನಿಷ್ಠ 1 ಕೋಟಿ ರೂಪಾಯಿ ಪರಿಹಾರ ಧನವನ್ನು ನೀಡಬೇಕು. ಅದಲ್ಲದೆ ಇಡೀ ಕಲಬುರಗಿ ನಗರದಲ್ಲಿರುವಂಥ ಅಚಾತುರ್ಯ ಘಟನೆಗೆ ಒಳಗಾಗುವಂಥ ಪದೇ ವರ್ಷವಿಡೀ ಮಳೆಗಾಲ ಬಂದರೂ, ಚಳಿಗಾಲ ಬಂದರೂ ಮತ್ತು ಪ್ರಕೃತಿ ವಿಕೋಪದ ಕಾಲಗಳಲ್ಲಿ ವಿದ್ಯುತ್ ಕಂಬದಕ್ಕೆ ಹಾಕಿರುವಂಥ ಏನು ಬೇರೆ ಬೇರೆ ಇಂಟರ್ನೆಟ್ ಕನೆಕ್ಷನ್ ಇರುವಂಥ ಕೇಬಲ್ ಕನೆಕ್ಷನ್ ಹೊಂದಿರುವಂಥ ವೈರ್ಗಳೆಲ್ಲ ವಿದ್ಯುತ್ ಕಂಬಗಳಿಗಿದೆ. ಯಾವಾಗೆಲ್ಲ ವಿದ್ಯುತ್ ಕಂಬಗಳು ಅಲ್ಲಿ ಕಟ್ಟಾಗಿ ಬೀಳ್ತದೆ, ಆ ತಾರ ಅದ್ರ ಜೊತೆ ಈ ಡಿಸ್ ಕನೆಕ್ಷನ್ ಇರುವಂಥವು ಮತ್ತು ಕೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರುವಂಥ ವೈರ್ಗಳು ಕೆಳಗಡೆ ಜನರಿಗೆ ಅಪಾಯಕಾರಿಯಾಗಿ ಕಾಣುವಂಗೆ ಆಗುವಂಗೆ ದುರ್ಘಟನೆಗಳು ಪದೇ ಕಲಬುರಗಿಯಲ್ಲಿ ನಡೀತಾ ಇದೆ. ಇದನ್ನು ನಿಲ್ಲಿಸಬೇಕು ಅಂತಂದರೆ ಈ ಒಂದು ವಿದ್ಯುತ್ ಜಸ್ಕಾಂ ಒಂದು ವಿದ್ಯುತ್ ಕಂಬಗಳಿಗೆ ಹಾಕಿರುವಂಥ ಇಂಟರ್ನೆಟ್ ಕೇಬಲ್ಗಳನ್ನು ದಯವಿಟ್ಟು ನೆಲದಲ್ಲಿ ಅದನ್ನು ಹಾಕೋದ್ರ ಮುಖಾಂತರ ಅದನ್ನು ಕೂಡಲೇ ಎಲ್ಲೆಲ್ಲಿ ಕಂಬಗಳಲ್ಲಿ ಇದೆಯೋ ಅದೆಲ್ಲ ತೆಗೆಸಬೇಕು ಅನ್ನೋದು ನಮ್ಮದು ಡಿಮ್ಯಾಂಡ್ ಇದೆ. ಇದು ಒಂದು ವೇಳೆ ಆಗಲಿಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಒಂದು ತೀವ್ರವಾಗಿ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಬೇರೆ ಬೇರೆ ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಇದನ್ನು ಹೋರಾಟದ ಮುಖಾಂತರ ನಾವು ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಜನವರಿ 1ರಂದು ದಲಿತ ಸ್ವಾಭಿಮಾನ ಜಾಗೃತಿ ಸಮಾವೇಶ, ಡಿಜಿ ಸಾಗರ್ ಸುದ್ದಿಗೋಷ್ಠಿ. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಗೌರವಧನ ನೀಡುವಂತೆ ವಿಜಿ ದೇಸಾಯಿ ಒತ್ತಾಯ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಜನವರಿ 1ರಂದು ಕಲಬುರಗಿಯಲ್ಲಿ ದಲಿತರ ಸ್ವಾಭಿಮಾನ ಜಾಗೃತಿ ದಿನದ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದ್ದು, ಸಮಾವೇಶದಲ್ಲಿ ಕಾರ್ಯಕರ್ತರು, ಹಿತೈಷಿಗಳು, ಅಂಬೇಡ್ಕರ್ ಅಭಿಮಾನಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಡಿಜಿ ಸಾಗರ್ ಅವರು ಕರೆ ನೀಡಿದ್ದಾರೆ.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜನವರಿ 1ರಂದು ಭೀಮಾ ಕೋರೆಗಾಂವ್ನಲ್ಲಿ ಸಾಧಿಸಿದ ಜಯವನ್ನ ಸಂತೋಷದಿಂದ ವಿಜಯೋತ್ಸವವನ್ನಾಗಿ ಆಚರಿಸಿ ಇದರದ ಮಹತ್ವದ ಬಗ್ಗೆ ಜನರಿಗೆ ಜಾಗೃತಿ ಮಾಡಬೇಕಾಗಿದೆ. ಆದ್ದರಿಂದ ತಾವು ದುರ್ಬಲರು ಎಂಬ ಮನೋಭಾವವನ್ನ ದಲಿತರು ಮೊದಲು ಕೈಬಿಡಬೇಕು. ತಮ್ಮನ್ನು ವಂಚಿಸಲಾಗಿದೆ ಎಂಬುದನ್ನು ಅವರು ಅರಿಯಬೇಕು. ಭೀಮಾ ಕೋರೆಗಾಂವ್ ಯುದ್ಧ ದಲಿತರ ಶಕ್ತಿಗೆ ಸಮರ್ಥ ಉದಾಹರಣೆಯಾಗಿದೆ. ದಲಿತರಲ್ಲಿ ಸ್ವಾಭಿಮಾನವನ್ನ ಜಾಗೃತಗೊಳಿಸಲು ಸರ್ವೋಚ್ಚ ನಾಯಕರಾದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೋರೆಗಾಂವ್ ಪ್ರಸಂಗವನ್ನ ಹಲವಾರು ಬಾರಿ ಬಣ್ಣಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯು ಕಲಬುರಗಿಯಲ್ಲಿ ಜನವರಿ 1ರಂದು ದಲಿತರ ಸ್ವಾಭಿಮಾನ ಜಾಗೃತಿ ದಿನ ಬೃಹತ್ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಅಂದು ಮಧ್ಯಾಹ್ನ 2 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಗತ್ ಸರ್ಕಲ್ ವರೆಗೂ ಮೆರವಣಿಗೆ ಹೊರಡುವುದು. ಮೆರವಣಿಗೆಯನ್ನ ಕಲಬುರಗಿ ಗ್ರಾಮೀಣ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಡಿಜಿ ರಾಜಣ್ಣ ಇವರು ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಒಂದು ಗೋಷ್ಠಿಯಲ್ಲಿ ನಮ್ಮ ಸಮಾಜದ ಒಂದು ವ್ಯವಸ್ಥೆಯಲ್ಲಿ ಭಾರತದ ಒಂದು ದೇಶದ ಸಮಾಜದ ವ್ಯವಸ್ಥೆ ಸನ್ನಿವೇಶದಲ್ಲಿ ಇತಿಹಾಸದಲ್ಲಿ ಅನೇಕ ಏರುಪೇರುಗಳನ್ನು ಅನೇಕ ಆಡಳಿತವನ್ನು ನಡೆಸಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಭಾರತ ದೇಶದ ಭೂಮಿ. ಇಲ್ಲಿ ಬ್ರಿಟಿಷರು ಆಳಿದ್ರು, ಮೊಘಲರು ಆಳಿದ್ರು, ಮತ್ತು ಸಂಸ್ಥಾನಗಳು ಹೊಂದಿರತಕ್ಕಂಥ ಅನೇಕ ರಾಜರು ಕೂಡ ಆಳ್ವಿಕೆ ಆಡಿದರು. ಇಂಥ ಸಂದರ್ಭದಲ್ಲಿ ಭಾರತ ದೇಶದ ಒಂದು ವ್ಯವಸ್ಥೆಯಲ್ಲಿ ನಿಜವಾಗಿ ಹಿಂದುತ್ವ ಚಾತುರ್ಯ ಕುತಂತ್ರಕ್ಕೆ ಒಳಗಾಗಿ ಸಮಾಜದಲ್ಲಿ ವರ್ಣಗಳನ್ನು ಅವ್ಯಾತವಾಗಿ ಬೆಳೆದು ಅದರಲ್ಲಿ ಮೇಲು ಕೀಳು ಮತ್ತು ಜಾತಿ ವ್ಯವಸ್ಥೆಯನ್ನು ಸೃಷ್ಟಿಯಾಗಿ ಅಸ್ಪೃಶ್ಯ ಅಂತಕ್ಕಂಥ ಚಾಂಡಾಲರು, ಅಸ್ಪೃಶ್ಯರು, ದುರ್ಬಲರು ಅಂತಕ್ಕಂಥ ಕರೀತಕ್ಕಂಥ ಒಂದು ಜನರನ್ನು ಜೀವನ ಸ್ಥಿತಿ ಅತ್ಯಂತ ಹೀನ ಸ್ಥಿತಿಗೆ ಬಂದಿರತಕ್ಕಂಥ ನಗ್ನ ಸತ್ಯ ಅನೇಕ ನಮ್ಮ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತೀವಿ. ಅಂಥದ್ರಲ್ಲಿ ಮನುಷ್ಯರು ಎಲ್ಲ ಒಂದೇ, ಅವಕಾಶಗಳು ಸಿಕ್ಕಾಗ ಅವರ ಸಾಮರ್ಥ್ಯವನ್ನು ತೋರಿಸಬಲ್ಲರು. ಹಾಗಾಗಿ ಕೇವಲ ಅಸ್ಪೃಶ್ಯರು ಚಾಕ್ರಿಗಾಗಿ, ನಮ್ಮ ಸೇವೆಗಾಗಿ, ನಮ್ಮ ಹೊಲಸನ್ನು ಬೆಳೆಯೋದಕ್ಕಾಗಿ ಹುಟ್ಟಿರ್ತಕ್ಕಂಥ ಒಂದು ಶಾಪನ್ನು ಮೂಡಿಸಿ ಅವರಿಗೆ ಜಾತಿ ವ್ಯವಸ್ಥೆಯಿಂದ ಅವರನ್ನು ತುಳಿಯಲ್ಪಟ್ಟು ಓದೋದು ಮತ್ತು ಬರೆಯೋದು ಮತ್ತು ಅವರು ಮನುಷ್ಯರಾಗಿ ಇರಲಿಕ್ಕೆ ಕೂಡ ಅವಕಾಶ ನೀಡಲಾರ್ದಂಥ ಒಂದು ಬ್ರಾಹ್ಮಣಶಾಹಿ ವ್ಯವಸ್ಥೆ, ಹಿಂದುತ್ವಶಾಹಿ ವ್ಯವಸ್ಥೆಯಲ್ಲಿ ನಡೆದು ಬಂದಿತ್ತು. ಅಂಥದ್ರಲ್ಲಿ ಪೇಶ್ವೆ ಅಂತಕ್ಕಂಥ ಪುಣೆಯಲ್ಲಿ ಇದಿರತಕ್ಕಂಥ ರಾಜ್ಯ ಸೈನ್ಯ ಮತ್ತು ಬ್ರಿಟಿಷರ ಆಳ್ತಕ್ಕಂಥ ಸೈನ್ಯದ ಮಧ್ಯದಲ್ಲಿ 1818ರಲ್ಲಿ ಒಂದು ಕಂತಕವನ್ನು ಉಂಟು ಮಾಡಿ ಆ ಒಂದು ಕಂತಕದ ಬ್ಯಾಕ್ಗ್ರೌಂಡ್ಸು ಪೇಶ್ವೆಯವರು ಅಸ್ಪೃಶ್ಯರನ್ನು ನಿಜವಾಗಿ ಒಳ್ಳೆಯ ರೀತಿಯಾಗಿ ನಡೆಸ್ಕೊಳ್ಳಲ್ಲ, ನಾಯಿ ನರಿಗಳಿಗಿಂತಲೂ ಕೀಳಾಗಿ ನಡೆಸ್ಕೊಳ್ತಕ್ಕಂಥದ್ದು. ಮತ್ತು ನಮ್ಮ ಹಿಂದೂಗಳ ವಿರುದ್ಧನೇ ನಾವು ಹೋರಾಟ ಮಾಡಬೇಕು ಅಂಥೇಳಿ ಮಹಾರ ಸೈನ್ಯ ರೆಜಿಮೆಂಟ್ದ ಆ ಒಂದು ಸಿದ್ದು ನಾಯಕ್ ಅಂತಕ್ಕಂಥವ ಆಲೋಚನೆ ಮಾಡಿ ಪೇಶ್ವರ ಹತ್ತಿರ ಹೋಗಿ ನಮಗೆ ಕಿಂಚಿತ ಜಾಗ ಕೊಡಬೇಕು, ಅವಕಾಶ ಸಿಗಬೇಕು ಬದುಕಲಿಕ್ಕೆ ಅಂತ ಹೇಳಿದಾಗ, ಒಂದು ತುಂಡು ಕಿಂಚು ಸಹಿತ ನಿಮಗೆ ಯಾವುದೇ ಕೂಡ ಆದಂಥ ಸ್ವಾತಂತ್ರ್ಯ ಮತ್ತು ಒಂದು ಸ್ಥಿರತೆವಾಗಿರ್ತಕ್ಕಂಥ ಜಾಗ ಸಿಗೋದಿಲ್ಲ, ನೀವೆಲ್ಲ ಕೀಳರು ಅಂತಕ್ಕಂಥ ಒಂದು ಹೀನಸ್ ರೀತಿಯಲ್ಲಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಹೊಟ್ಟೆಪಾಡಕ್ಕಾಗಿ ಅನಿವಾರ್ಯವಾಗಿ ಬ್ರಿಟಿಷ ಒಂದು ಸೈನ್ಯದಲ್ಲಿ ಅವರು ಜಾಯಿನ್ ಆಗಿ ಮತ್ತು ಪೇಶ್ವೆ ಅಂತಕ್ಕಂಥ ಏನು ಬ್ರಾಹ್ಮಣಶಾಹಿ ಹೊಂದಿರತಕ್ಕಂಥ ಜಾತಿ ವ್ಯವಸ್ಥೆ ಹೊಂದಿರತಕ್ಕಂಥ ಪೇಶ್ವರ ವಿರುದ್ಧ 1818ರಲ್ಲಿ
ವಿದ್ ಮಾಡ್ತಾರೆ. ಆ ವಿದ್ದಲ್ಲಿ ಪುಣೆಗೆ 16 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕೋರೆಗಾಂವ್, ಭೀಮಾ ನದಿ ದಂಡೆಯಲ್ಲಿರ್ತಕ್ಕಂಥ ಕೋರೆಗಾಂವದಲ್ಲಿ ಒಂದು ಸುಮಾರು 30,000 ಪೇಶ್ವರ ಸೈನಿಕರು ಮತ್ತು ಕೇವಲ 500 ಜನ ಇರತಕ್ಕಂಥ ಮಹಾರ್ ರೆಜಿಮೆಂಟನ್ನು ಸಿದ್ದು ನಾಯಕ ನೇತೃತ್ವದಲ್ಲಿ ಸುಮಾರು 3-4 ದಿವಸಗಳಿಂದ ವಿದ್ ನಡೀತದೆ. ಅಂಥ ವಿದ್ದಲ್ಲಿ ಸುಮಾರು 25-30,000 ಪೇಶ್ವೆ ಸೈನಿಕರನ್ನು ಸೋಲಿಸಿ 500 ಜನ ಇದ್ದಿರ್ತಕ್ಕಂಥ ಸಿದ್ದು ನಾಯಕರ ಸೈನಿಕರು, ಮಹಾರ್ ಸೈನಿಕರು ಜಯನ ಸಾಧಿಸಿ ಇವರಲ್ಲಿ ಕೇವಲ 21 ಜನ ಮಾತ್ರ ಸಾವನ್ನಪ್ಪಿರ್ತಕ್ಕಂಥ ಈ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಘಟನೆ ಏನು ಭೀಮಾ ಕೋರೆಗಾಂವದಲ್ಲಿರ್ತಕ್ಕಂಥ ವಿಜಯ ಸ್ತಂಭವನ್ನು ನೆಟ್ಟು ಅದಕ್ಕೆ ಬ್ರಿಟಿಷ್ ಸಹಿತ ಗೌರವ ಸಲ್ಲಿಸ್ತಕ್ಕಂಥದ್ದು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವಿತ ಇದ್ದ ಕಾಲದಲ್ಲಿ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರ ಕುಟುಂಬ ಸಮೇತ ಬಂದು ಅದಕ್ಕೆ ಗೌರವ ಸಲ್ಲಿಸ್ತಕ್ಕಂಥ ಇವರ ವೀರರು, ಶೀರರು, ಸೂರರು, ಶೌರ್ಯರು ಇವರು ಎಲ್ಲ ರೀತಿಯಿಂದ ಆಗಿರ್ತಕ್ಕಂಥ ಒಂದು ಕಾಲದಲ್ಲಿ ಒಂದು ರಾಜ್ಯವನ್ನು ಆಳಿರ್ತಕ್ಕಂಥವ್ರು, ಆಳ್ಕೆ ಮಾಡಿರ್ತಕ್ಕಂಥ ಈ ವಂಶ ಇರ್ತಕ್ಕಂಥ ಹೆಮ್ಮೆ ಪಟ್ಕೊಂಡು ಅವ್ರ ಬಗ್ಗೆ ಹುರಿದುಂಬಿಸ್ತಕ್ಕಂಥ ಕೆಲಸವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡ್ತಾರೆ. ಅಂಥ ವಿಜಯ ಸಾಧಿಸಿರ್ತಕ್ಕಂಥ ಆ ಒಂದು ಮಿಲಿಟ್ರಿಯಲ್ಲೇ ಮಹಾರ್ ರೆಜಿಮೆಂಟ್ ಅಂತಕ್ಕಂಥದ್ದು ಅತ್ಯಂತ ಬಲಿಷ್ಠ ಆಗಿರ್ತಕ್ಕಂಥದ್ದು. ಅಂಥ ಒಂದು ಗೌರವಿತವಾಗಿರ್ತಕ್ಕಂಥ ಜನಾಂಗದ ದುಡಿಯೋ ಜನರ ಮತ್ತು ಕಷ್ಟ ಕಾರ್ಪಣ್ಯದಿಂದ ನಿಜವಾದಂತೆ ಒಂದು ಜಾತಿಯಿಂದ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಸಮಾಜ ಅವರು ಅತ್ಯಂತ ಅವರ ವೀರ ಶೌರ್ಯಗಳನ್ನು ಇವತ್ತು ನಮ್ಮ ದೇಶಕ್ಕೆ ಒಂದು ಮಾದರಿ ದುಡಿಯೋ ಜನರಿಗೆ ಅವಕಾಶ ಸಿಕ್ಕರೆ ಅವ್ರು ಏನು ಮಾಡಬಲ್ಲರು ಅಂತಕ್ಕಂಥದ್ದು ಏನು ಭೀಮಾ ಕೋರೆಗಾಂವ್ ವಿಜಯ ಒಂದು ಸಂಭ್ರಮ ಏನು ತೋರಿಸಿದೆ. ಆ ಸಂಭ್ರಮವನ್ನು, ವಿಜಯ ಉತ್ಸವವನ್ನು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನಾವು ಸುಮಾರು ದಿವಸಗಳಿಂದ ವಿಚಾರ ಸಂಕಿರಣ, ವಿಜಯ ಉತ್ಸವ, ಒಂದು ವಿಜಯ ಮೆರವಣಿಗೆಯನ್ನು ಮತ್ತು ಬಹಿರಂಗ ಸಭೆಯನ್ನು ಏರ್ಪಡಿಸ್ತಕ್ಕಂಥದ್ದು ಬರ್ತಾಯಿದ್ದೀವಿ. ಅದೇ ರೀತಿಯಾಗಿ ಇವತ್ತು 1 ಜನವರಿ 2025 ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಗುಲ್ಬರ್ಗದಲ್ಲಿ ಕೂಡ ಈ ಒಂದು ಭೀಮಾ ಕೋರೆಗಾಂವ್ ವಿಜಯ ಉತ್ಸವದ ಒಂದು ಮಹಾ ಸಮಾವೇಶವನ್ನು ಏರ್ಪಡಿಸಿದ್ದೀವಿ. ಆ ಮಹಾ ಸಮಾವೇಶ ನಾವು ಜನವರಿ 1, 2025 ಒಂದು ಮೆರವಣಿಗೆಯನ್ನು ತಿಮ್ಮಾಪುರಿ ಸರ್ಕಲ್ನಿಂದ ಇದು ಅಂಬೇಡ್ಕರ್ ಜಗತ್ ಸರ್ಕಲ್ವರೆಗೂ ಕೂಡ ಆ ಮೆರವಣಿಗೆಯನ್ನು ನಮ್ಮ ACP ಆಗಿರ್ತಕ್ಕಂಥ ರಾಜಣ್ಣವರು ಉದ್ಘಾಟನೆ ಮಾಡ್ತಾರೆ. ಮತ್ತು ಇಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗ ನ್ಯೂಸ್. ಮಾಸಿಕ 15,000 ರೂಪಾಯಿ ನಿಶ್ಚಿತ ಗೌರವಧನ ನಿಗದಿ ಮಾಡುವುದು ಸೇರಿದಂತೆ ಇತರ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಜನವರಿ 7ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು AIUTUC ಗೌರವ ಅಧ್ಯಕ್ಷ ವಿಜಯ್ ದೇಸಾಯಿ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟ ನಡೆಸಲು ಮುಂದಾಗಿದ್ದಾರೆ. ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನ ಮತ್ತು ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ ಒಟ್ಟಿಗೆ ಸೇರಿಸಿ 15,000 ಮಾಸಿಕ ಗೌರವಧನ ನಿಗದಿ ಮಾಡಬೇಕು. ನಗರ ಆಶಾ ಕಾರ್ಯಕರ್ತೆಯರ ಹೆಚ್ಚುವರಿ ಕೆಲಸ ಮತ್ತು ನಗರ ಜೀವನದ ದುಬಾರಿ ಖರ್ಚು ವೆಚ್ಚಗಳಿಗೆ ಅನುಗುಣವಾಗಿ ಕನಿಷ್ಠ ರೂಪಾಯಿ 2,000ರಷ್ಟು ಗೌರವಧನವನ್ನು ಹೆಚ್ಚಿಗೆ ಮಾಡಬೇಕು. ತೀವ್ರವಾದ ಅನಾರೋಗ್ಯ ನಿಮಿತ್ತವಾಗಿ ಚಿಕಿತ್ಸೆ ಪಡೆಯುವ ಅವಧಿಯಲ್ಲಿ ಕನಿಷ್ಠ 3 ತಿಂಗಳ ಕಾಲ ರಾಜ್ಯ ಸರ್ಕಾರದ ನಿಶ್ಚಿತ ಗೌರವಧನ ಮತ್ತು ರುಟೀನ್ ಚಟುವಟಿಕೆಗಳ ನಿಗದಿತ ಪ್ರೋತ್ಸಾಹಧನ ನೀಡಬೇಕು. ಸೇವೆಯಲ್ಲಿ ಇರುವಾಗ ಆಗುವ ಅನಾಹುತಗಳಿಗೆ ಇಲಾಖೆಯೇ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬೇಕು. ಸೇವಾ ನಿವೃತ್ತಿ ಪಡೆಯುವ ಕಾರ್ಯಕರ್ತೆಯರಿಗೆ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇರುವಂತೆ ರೂಪಾಯಿ 5 ಲಕ್ಷಕ್ಕೆ ಹೆಚ್ಚಿಗೆ ಮಾಡಬೇಕು. ವಿವಿಧ ಜಿಲ್ಲೆಗಳಲ್ಲಿ ಕಳೆದ 2-3 ತಿಂಗಳಿಂದ ಬಾಕಿ ಇರುವ ಪ್ರೋತ್ಸಾಹಧನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ಈಗಾಗಲೇ ನಮ್ಮ ಜಿಲ್ಲಾ ಮುಖಂಡರು ಹೇಳಿದಂತೆಯೇ ನಮ್ಮ ಸಂಘಟನೆ
ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದಿಂದ ಜನವರಿ 7ನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಅನಿರ್ದಿಷ್ಟ ಹೋರಾಟವನ್ನು ನಾವು ಘೋಷಣೆ ಮಾಡಿದ್ದೀವಿ. ಸೊ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಿಂದ 31 ಜಿಲ್ಲೆಗಳಿಂದ 42,000 ಜನ ಆಶಾ ಕಾರ್ಯಕರ್ತೆಯರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವರೆಲ್ಲರೂ ಅವತ್ತು ಅಲ್ಲಿ ಬಂದು ಸೇರೋದಕ್ಕೆ ನಾವು ಕರೆ ಕೊಟ್ಟಿದ್ದೀವಿ. ಮುಖ್ಯ ಬೇಡಿಕೆಗಳು ಏನು ಅಂದರೆ, ಈ ಕಾರ್ಯಕರ್ತೆಯರು ರಾಜ್ಯ ಸರ್ಕಾರದ ಗೌರವಧನ ಮತ್ತು ಕೇಂದ್ರ ಸರ್ಕಾರದ ಪ್ರೋತ್ಸಾಹಧನಗಳ ಆಧಾರದಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಮಾಡ್ತಕ್ಕಂಥ ಕೆಲಸಕ್ಕೆ ಏನೊಂದು ಪೋರ್ಟಲ್ ಅಂತ ಮಾಡಿದ್ದಾರೆ, ಆ ಪೋರ್ಟಲ್ನಲ್ಲಿ ಅದನ್ನು ಹಾಕಿದಾಗ ಮಾತ್ರ ಅವ್ರಿಗೆ ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ಅವರಿಗೆ ಬರಬೇಕಾದಂಥ ದುಡ್ಡು ಬರ್ತಾ ಇಲ್ಲ. ಆ ಕಾರಣದಿಂದ ಅವ್ರಿಗೆ ಅನ್ಯಾಯ ಆಗ್ತಾ ಇರೋದ್ರಿಂದ ಈ ಕಾರ್ಯಕರ್ತರಿಗೆ ಕನಿಷ್ಠ 15,000 ಗೌರವಧನ ಫಿಕ್ಸ್ ಮಾಡಬೇಕು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಸೇರಿ ಅನ್ನೋದು ನಮ್ಮ ಪ್ರಧಾನ ಬೇಡಿಕೆ ಒಂದು. ಎರಡನೇದಾಗಿ, ನಗರ ಪ್ರದೇಶದಲ್ಲಿರ್ತಕ್ಕಂಥ ಕಾರ್ಯಕರ್ತೆಯರು ಹೆಚ್ಚಿನ ಕೆಲಸಗಳನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಹೆಚ್ಚುವರಿ 2,000 ರೂಪಾಯಿ ಕೊಡಬೇಕಂತೇಳಿ ನಾವು ಹೆಚ್ಚಿನ ಅಮೌಂಟ್ ಕೇಳ್ತಾ ಇರೋದು. ಮೂರನೇದಾಗಿ, ಯಾರೆಲ್ಲ ಆಶಾ ಕಾರ್ಯಕರ್ತೆಯರು ರಿಟೈರ್ಡ್ ಆಗ್ತಾರೆ ಅವರಿಗೆ 5 ಲಕ್ಷ ಪರಿಹಾರನ ಕೊಡಬೇಕು, ಒನ್ ಟೈಮು ಇದನ್ನು ಕೊಡಬೇಕಂತ ನಾವು ಘೋಷಣೆ ಮಾಡಬೇಕಂತ ಕೇಳ್ತಾ ಇದ್ದೀವಿ. ಈಗಾಗಲೇ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ಇದನ್ನು ಕೊಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ 20,000 ರೂಪಾಯಿ ಇದೆ. ಅತ್ಯಂತ ನಾಚಿಕೆ ಪಡುವಂಥದ್ದು, 60 ವರ್ಷ ಕೆಲಸ ಮಾಡಿದ ಮೇಲೆ 20,000 ರೂಪಾಯಿ ತೊಗೊಂಡು ಮನೆಗೆ ಹೋಗಬೇಕು. ಸೊ ಅದನ್ನು ನಾವು 5 ಲಕ್ಷಕ್ಕೆ ಏರಿಸಬೇಕಂತ ನಾವು ಕೇಳ್ತಾ ಇದ್ವಿ. ಆಮೇಲೆ ಆಶಾ ಕಾರ್ಯಕರ್ತೆಯರು ಗಂಭೀರ ಕಾಯಿಲೆಗಳಿಗೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗುವಂಥ ಸಂದರ್ಭದಲ್ಲಿ ಕನಿಷ್ಠ 3 ತಿಂಗಳ ಅವರಿಗೆ ಬೇಸಿಕ್ ಅಮೌಂಟ್ ಅಂತ ಇದೆ, ಅವರಿಗೆ ಅದನ್ನು ಕೊಡಬೇಕು, ಬೇಸಿಕ್ ಪೇಮೆಂಟ್ ಅಂತ ಇದೆ, ಅವರಿಗೆ ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. 3 ತಿಂಗಳ ಕಾಲ ಅವರು ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ ಅವರು ಚೇತರಿಕೆಗೆ ಮತ್ತು ಆರ್ಥಿಕ ಸಹಾಯಕ್ಕಾಗಿ ಅದನ್ನು ಕೊಡಬೇಕಂತೇಳಿ. ಮತ್ತು ಆಶಾ ಕಾರ್ಯಕರ್ತೆಯರು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಅನಾಹುತಗಳಾದರೆ, ಅಪಘಾತಗಳಾದರೆ ಸರ್ಕಾರ ಇವತ್ತು ಜವಾಬ್ದಾರಿ ತಗೊಳ್ತಾ ಇಲ್ಲ. ಆ ಜವಾಬ್ದಾರಿಯನ್ನು ಸರ್ಕಾರ ಇಲಾಖೆ ವಹಿಸ್ಕೋಬೇಕು ಮತ್ತು ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಇದು ನಮ್ಮ ಪ್ರಧಾನ ಬೇಡಿಕೆಗಳು. ನಾವು ಸುದ್ದಿಗೋಷ್ಠಿಯಲ್ಲಿ AIUTUC ಮುಖಂಡರು, ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ನಾಯಕರಿಗೆ ಅಂಬೇಡ್ಕರ್ ಕುರಿತು ಮಾತನಾಡುವ ನೈತಿಕತೆ ಇಲ್ಲ, ಉಮೇಶ್ ಜಾಧವ್ ಹೇಳಿಕೆ. ವಿದ್ಯುತ್ ಸ್ಪರ್ಶಿಸಿ ಮಹಿಳೆಗೆ ಗಾಯ, ಪರಿಹಾರ ನೀಡುವಂತೆ ಒತ್ತಾಯ. ಜನವರಿ 1ರಂದು ದಲಿತ ಸ್ವಾಭಿಮಾನ ಜಾಗೃತಿ ಸಮಾವೇಶ, ಡಿಜಿ ಸಾಗರ್ ಸುದ್ದಿಗೋಷ್ಠಿ. ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕ 15,000 ಗೌರವಧನ ನೀಡುವಂತೆ ವಿಜಿ ದೇಸಾಯಿ ಒತ್ತಾಯ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.